ಎಲ್ರಿಗೂ ನಮಸ್ಕಾರ. ನಾನು ನಯನ. ಚಿನ್ನದ ಹುಂಡಿನ ಚಿಲ್ಲರೆ ಕಾಸು ಹಾಕೋದಕ್ಕೆ ಇಟ್ಕೊಂಡಿದ್ದಾರೆ. ಅರೆ ಏನಪ್ಪ ಇದು ಕೆಜಿಎಫ್ ಡೈಲಾಗ್ನ ಯಾಕೆ ಹೊಡಿತಾ ಇದ್ದಾರೆ ಅನ್ಕೊಂಡ್ರ? ಆರ್ಸಿಬಿ ಮತ್ತೆ ಮತ್ತೆ ಸೋತಾಗ ಒಬ್ಬ ಆಟಗಾರನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಲಾಗಿತ್ತು. ಆಗ ಈ ಕೆಜಿಎಫ್ ಡೈಲಾಗ್ ಅನ್ನು ಹೊಡೆದು ಆರ್ಸಿಬಿ ಅಭಿಮಾನಿಗಳು ಆರ್ಸಿಬಿ ಮ್ಯಾನೇಜ್ಮೆಂಟ್ ನ ಕಾಲೆಳೆದಿದ್ರು. ಕಳೆದ ಮ್ಯಾಚ್ ನಲ್ಲಿ ಭರ್ಜರಿ ಶತಕ ಸಿಡಿಸಿದ ಆಟಗಾರ ಆತನೇ. ಎಸ್, ಆತನ ಹೆಸರು ವಿಲ್ ಜಾಕ್ಸ್. ಯಾರು ವಿಲ್ ಜಾಕ್ಸ್? ಬೌಲರ್ಗಳ ಬೆವರಳಿಸಿದ್ದು ಹೇಗೆ? ಇನ್ನು ವಿರಾಟ ರೂಪ ಪ್ರದರ್ಶನ ಮಾಡ್ತಾ ಇರೋ ವಿರಾಟ್ ಕೊಹ್ಲಿಯ ಬಗ್ಗೆ ಒಂದಷ್ಟು ರೋಚಕ ವಿಷಯಗಳು, ಜೊತೆಗೆ ಆರ್ಸಿಬಿ ಪ್ಲೇ ಆಫ್ ಕನಸಿನ ಬಗ್ಗೆಯೂ ಮಾಹಿತಿಯನ್ನ ಇವತ್ತು ನಾವು ನಿಮ್ಗೆ ಕೊಡ್ತೀವಿ. ಐಪಿಎಲ್ ನಲ್ಲಿ ಸದ್ಯ ಪ್ಲೇ ಆಫ್ ಗಾಗಿ ಜಟಾಪಟಿ ನಡೀತಾ ಇದೆ. ಈ ರೇಸ್ ನಲ್ಲಿ ಆರ್ಸಿಬಿ ಕೂಡ ಹೆಣಗಾಡ್ತಾ ಇದ್ದು, ಇನ್ನು ಪ್ಲೇ ಆಫ್ ಕನಸು ಜೀವಂತವಾಗಿದೆ. ಪಾಯಿಂಟ್ ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿದ್ರೂ ಕೂಡ ಆರ್ಸಿಬಿ ಇನ್ನು ಪ್ಲೇ ಆಫ್ಗೆ ಹೋಗೋದಕ್ಕೆ ಅವಕಾಶವನ್ನ ಪಡ್ಕೊಳ್ಬಹುದು. ಆದ್ರೆ ಪ್ರತಿಯೊಂದು ಪಂದ್ಯವನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ. ಅಂದ್ರೆ ಬಲಿಷ್ಠ ಎಸ್ಆರ್ಎಚ್ ತಂಡವನ್ನ ಮಣಿಸಿದ ಆರ್ಸಿಬಿ ನಂತರ ಮುಖಾಮುಖಿಯಾಗಿದ್ದು ಗುಜರಾತ್ ಟೈಟಾನ್ಸ್ಗೆ. ಎಸ್, ಐಪಿಎಲ್ ನ 45ನೇ ಪಂದ್ಯ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಿತ್ತು. ಈ ಪಂದ್ಯ ವೀಕ್ಷಿಸಿದ ಕ್ರಿಕೆಟ್ ಪ್ರಿಯರಿಗೂ ನಿಜವಾಗ್ಲೂ ಕೂಡ ಇದು ಒಂದು ರಸದೌತಣ ನೀಡುವಂತ ಮ್ಯಾಚ್ ಆಗಿತ್ತು. ಅಷ್ಟಕ್ಕೂ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಆರ್ಸಿಬಿ ಮೊದಲು ಆಯ್ಕೆ ಮಾಡಿಕೊಂಡಿದ್ದು ಫೀಲ್ಡಿಂಗ್ ಅನ್ನ. ಯಾಕಂದ್ರೆ ಕಳೆದ ಪಂದ್ಯದಲ್ಲಿ ಎಸ್ಆರ್ ತಂಡವನ್ನ ಕಟ್ಟಿ ಹಾಕುವಲ್ಲಿ ಆರ್ಸಿಬಿ ಬೌಲರ್ಗಳು ಯಶಸ್ವಿಯಾಗಿದ್ರು. ಅದೇ ಜೋಶ್ನಲ್ಲಿ ಪಂದ್ಯವನ್ನ ಈ ಬಾರಿಯೂ ಆರಂಭ ಮಾಡಿದ್ರು. ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ಟೈಟಾನ್ಸ್ ನ ಸಾಯಿ ಸುದರ್ಶನ್ ಅವರು 84 ರನ್, ಶಾರುಖ್ ಖಾನ್ ಅವರ ಬಿರುಸಿನ ಅರ್ಧಶತಕದ ನೆರವಿನಿಂದ ಗುಜರಾತ್ ಟೈಟಾನ್ಸ್ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 200 ರನ್ ಕಲೆ ಹಾಕ್ತು. ಈ ಪಂದ್ಯದಲ್ಲಿ ಶಾರುಖ್ ಖಾನ್ 24 ಎಸೆತಗಳಲ್ಲಿ ಐಪಿಎಲ್ ನಲ್ಲಿ ಚೊಚ್ಚಲ ಅರ್ಧಶತಕದ ಸಾಧನೆಯನ್ನ ಮಾಡಿದ್ರು. ಇನ್ನು ಗುಜರಾತ್ ವಿರುದ್ಧ ಆರ್ಸಿಬಿ ಬೌಲರ್ಗಳಾದ ಸ್ವಪ್ನಿಲ್ ಸಿಂಗ್, ಮೊಹಮ್ಮದ್ ಸಿರಾಜ್ ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ತಲಾ 1 ವಿಕೆಟ್ ಅನ್ನ ಗಳಿಸಿದ್ರು. ಇಲ್ಲಿ ಕಮಾಲ್ ಮಾಡಿದ್ದು ಆರ್ಸಿಬಿ ಬ್ಯಾಟರ್ಗಳು. 200 ಮೊತ್ತ ಈ ಬಾರಿಯ ಐಪಿಎಲ್ ನಲ್ಲಿ ಬೃಹತ್ ಮೊತ್ತ ಅನಿಸದೆ ಹೋದ್ರೂ ಕೂಡ 200+ ರನ್ ಅನ್ನ ಚೇಸ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಇದನ್ನ ಆರ್ಸಿಬಿ ಬ್ಯಾಟರ್ಗಳು ನೀರು ಕುಡಿದಂತೆ 16 ಓವರ್ಗಳಲ್ಲಿ ಚೇಸ್ ಮಾಡಿದ್ರು. ಈ ಪಂದ್ಯದಲ್ಲಿ ಇಂಗ್ಲೆಂಡ್ ಆಲ್ರೌಂಡರ್ ವಿಲ್ ಜಾಕ್ಸ್ ಆಟ ಕಣ್ಣಿಗೆ ಕಟ್ಟಿದಂತಿದೆ. ಆರ್ಸಿಬಿ ಬ್ಯಾಟಿಂಗ್ ಪ್ರಾರಂಭಿಸಿದಾಗ ಮೊದಲ ಕ್ರಮಾಂಕದಲ್ಲಿ ಫೀಲ್ಡ್ಗೆ ಇಳಿದ ನಾಯಕ ಫಾರ್ ಡುಪ್ಲೆಸಿ 12 ಬಾಲಿಗೆ ಔಟ್ ಆಗಿ ಪೆವಿಲಿಯನ್ ಹತ್ತ ನಡೆದಾಗ ಇತ್ತ ಕಡೆ ಇದ್ದ ಕೊಹ್ಲಿ 11 ಬಾಲ್ಗೆ 11 ರನ್ ಗಳಿಸಿದ್ರು. ನಂತರ ಮೈದಾನಕ್ಕೆ ಬಂದ ವಿಲ್ ಜಾಕ್ಸ್ ನಿಜಕ್ಕೂ ಕಮಾಲ್ ಮಾಡಿದ್ದಂತೂ ನಿಜ. ಕೊಹ್ಲಿ 32 ಎಸೆತಗಳಲ್ಲಿ ಅರ್ಧಶತಕ ಹೊಡೆದ್ರೆ ಜಾಕ್ಸ್ 50 ಗಡಿ ದಾಟೋದಕ್ಕೆ 31 ಎಸೆತವನ್ನ ತೆಗೆದುಕೊಂಡ್ರು. ಆದ್ರೆ ಅದಾದ ಬಳಿಕ ಕೇವಲ 10 ಎಸೆತಗಳಲ್ಲಿ ಮತ್ತೊಂದು ಅರ್ಧಶತಕ ಸಿಡಿಸಿ ಭರ್ಜರಿ ಶತಕವನ್ನ ಬಾರಿಸಿದ್ರು. ಇದು ವಿಲ್ ಜಾಕ್ಸ್ ಅವರ ಚೊಚ್ಚಲ ಐಪಿಎಲ್ ಶತಕ ಅನ್ನೋದು ವಿಶೇಷ. ಉತ್ತಮ ಆಲ್ರೌಂಡರ್ ರಶೀದ್ ಖಾನ್ ಅವರು ಎಸೆದ 16ನೇ ಓವರ್ನಲ್ಲಿ ವಿಲ್ ಜಾಕ್ಸ್ ಬರೋಬ್ಬರಿ 4 ಸಿಕ್ಸ್ ಮತ್ತು 1 ಬೌಂಡರಿ ಸಿಡಿಸುವ ಮೂಲಕ ತಮ್ಮ ಶತಕದ ಮಹದಾಸೆಯನ್ನ ತೀರಿಸಿಕೊಂಡ್ರು. ಈ ಕಡೆ ವಿಲ್ ಜಾಕ್ಸ್ 6 ಮೇಲೆ 6 ಹೊಡಿತಾ ಇದ್ರೆ ಆ ಕಡೆ ವಿರಾಟ್ ಕೊಹ್ಲಿ ಅದನ್ನ ಸಂಭ್ರಮಿಸ್ತಾ ಇದ್ರು. ಇವರಿಬ್ಬರ ಪಾರ್ಟ್ನರ್ಶಿಪ್ ಕ್ರಿಕೆಟ್ ಅಭಿಮಾನಿಗಳಿಗೆ ರಸದೌತಣವನ್ನೇ ಬಡಿಸಿದ್ದಂತೂ ನಿಜ. ಇವರಿಬ್ಬರ ಜೊತೆಯಾಟದಲ್ಲಿ ಬರೋಬ್ಬರಿ 166 ರನ್ಗಳನ್ನ ಹೊಡೆಯುವ ಮೂಲಕ ಸುಲಭವಾಗಿ ಆರ್ಸಿಬಿಯನ್ನ ಗೆಲುವಿನ ದಡ ಸೇರಿಸಿದ್ರು. ಅಷ್ಟಕ್ಕೂ ಈ ಪಂದ್ಯದಲ್ಲಿ ವಿಲ್ ಜಾಕ್ಸ್ ಬ್ಯಾಟ್ನಿಂದ ಬರೋಬ್ಬರಿ 10 ಸಿಕ್ಸರ್ಗಳು ಮತ್ತು 5 ಬೌಂಡರಿಗಳು ಸಿಡಿದಿದ್ವು. ಈ ಮೂಲಕ ಜಾಕ್ಸ್ ಅತಿ ವೇಗವಾಗಿ ಶತಕ ಪೂರೈಸಿ ದಾಖಲೆಯನ್ನ ಬರೆದಿದ್ದಾರೆ. ಮೊದಲು ಅರ್ಧಶತಕ ಪೂರೈಸಲು 31 ಬಾಲನ್ನ ತೆಗೆದುಕೊಂಡ್ರು. ಆದ್ರೆ ಉಳಿದ 10 ಬಾಲ್ನಲ್ಲಿ ಶತಕ ಬಾರಿಸುವ ಮೂಲಕ ಗಮನವನ್ನ ಸೆಳೆದ್ರು. ಈ ಮೂಲಕ ವೇಗದ ಶತಕ ಬಾರಿಸಿ ಗೆಲುವಿನ ಕೇಕೆ ಹಾಕುವಂತೆ ಮಾಡಿದವರು ಜಾಕ್. ಇನ್ನು ಆರ್ಸಿಬಿ ಗೆಲುವಿನಲ್ಲಿ ವಿರಾಟ್ ಕೊಹ್ಲಿ ಪಾತ್ರ ಕೂಡ ಗಮನಾರ್ಹ. 44 ಎಸೆತಗಳಲ್ಲಿ 70 ರನ್ ಕಲೆ ಹಾಕುವ ಮೂಲಕ ಆರ್ಸಿಬಿ ಗೆಲುವಿಗೆ ಶ್ರಮಿಸಿದ್ರು. ಈ ಇನ್ನಿಂಗ್ಸ್ ನಲ್ಲಿ ಕೊಹ್ಲಿ ಅವರು 6 ಬೌಂಡ್ರಿ ಮತ್ತು 3 ಸಿಕ್ಸ್ ಸಿಡಿಸಿ ಅಬ್ಬರಿಸಿದ್ರು. ಇಲ್ಲಿ ಕೊಹ್ಲಿ ಕೂಡ ಸಾಧನೆಯನ್ನ ಮಾಡಿದ್ದಾರೆ. ಈ ಬಾರಿಯ ಐಪಿಎಲ್ ನಲ್ಲಿ ಬರೋಬ್ಬರಿ 500 ರನ್ ಪೂರೈಸಿ ಆರೆಂಜ್ ಕ್ಯಾಪ್ ಅನ್ನ ಭದ್ರಪಡಿಸಿಕೊಂಡಿದ್ದಾರೆ. ಇನ್ನು ಐಪಿಎಲ್ ನಲ್ಲಿ 7ನೇ ಬಾರಿ ಈ 500 ರನ್ ಗಳಿಸುವ ಮೂಲಕ ಡೇವಿಡ್ ವಾರ್ನರ್ ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಡೇವಿಡ್ ವಾರ್ನರ್ ಇಲ್ಲಿಯವರೆಗೂ ಅತಿ ಹೆಚ್ಚು ಬಾರಿ ಅಂದ್ರೆ 7 ಬಾರಿ 500ಕ್ಕೂ ಹೆಚ್ಚು ರನ್ ಬಾರಿಸಿದ್ರು. ಈಗ ವಿರಾಟ್ ಕೊಹ್ಲಿ ಕೂಡ 7 ಬಾರಿ 500 ರನ್ ಪೂರೈಸಿದ್ದಾರೆ. ಇನ್ನು ಶಿಖರ್ ಧವನ್ ಮತ್ತು ಕೆಎಲ್ ರಾಹುಲ್ ತಲಾ 5 ಬಾರಿ 500 ರನ್ ಗಳಿಸಿದ್ದಾರೆ. ಕಳೆದ ಕೆಲ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ನಿಧಾನಗತಿಯ ಆಟಕ್ಕೆ ಟೀಕೆ ವ್ಯಕ್ತವಾಗಿತ್ತು. ಆದ್ರೆ ಈ ಬಾರಿ ಉತ್ತಮ ಪ್ರದರ್ಶನವನ್ನು ತೋರಿ ಎಲ್ಲರ ಟೀಕೆಗೂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಜೊತೆಗೆ ಸ್ಟ್ರೈಕ್ ರೇಟ್ ಕೂಡ ಅಷ್ಟೇ ಮುಖ್ಯವಲ್ಲ, ತಂಡ ಗೆಲ್ಲೋದು ಕೂಡ ಮುಖ್ಯ. ಅಲ್ಲಿನ ಪರಿಸ್ಥಿತಿಗೆ ತಕ್ಕಂತ ಆಟ ಆಡಬೇಕಾಗಿರುತ್ತೆ ಎಂದು ತಿರುಗೇಟನ್ನು ಕೂಡ ವಿರಾಟ್ ಕೊಹ್ಲಿ ಅವರು ನೀಡಿದ್ದಾರೆ. ಇನ್ನು ಜಾಕ್ ಮತ್ತು ಕೊಹ್ಲಿ ಜೊತೆಯಾಟವನ್ನ ಇಡೀ ಆರ್ಸಿಬಿ ತಂಡ ಪ್ರಶಂಸಿಸಿದೆ. ಸ್ವತಃ ವಿರಾಟ್ ಕೊಹ್ಲಿ ಅವರೇ ವಿಲ್ ಜಾಕ್ಸ್ ಬಗ್ಗೆ ಮೆಚ್ಚುಗೆ ಸೂಚಿಸಿದ್ದಾರೆ.
9 ವಿಕೆಟ್ಗಳಿಂದ ಗೆಲುವು ಸಾಧಿಸಿದ ನಂತರ ಆರ್ಸಿಬಿ ಆಟಗಾರರು ಡ್ರೆಸ್ಸಿಂಗ್ ರೂಮ್ನಲ್ಲಿ ವಿಲ್ ಜಾಕ್ಸ್ಗೆ ಆತ್ಮೀಯವಾಗಿ ಅಭಿನಂದಿಸಿದ್ದಾರೆ. ಕೊಹ್ಲಿ ಜಾಕ್ಸ್ ಬಗ್ಗೆ ಮಾತನಾಡಿದ್ದು, ಜಾಕ್ಸ್ ಕ್ರಿಕೆಟ್ ಆಡೋ ಬದಲು ಗಾಲ್ಫ್ ಆಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿರುವ ವಿಲ್ ಜಾಕ್ಸ್ ಕೂಡ, ಪಂದ್ಯದ ಆರಂಭದಲ್ಲಿ ನಾನು ಕಷ್ಟಕ್ಕೆ ಸಿಲುಕಿ ರನ್ ಗಳಿಸೋದಕ್ಕೆ ಪರದಾಟ ನಡೆಸಿದ್ದೆ. ಆದ್ರೆ ವಿರಾಟ್ ಕೊಹ್ಲಿ ಅವರು ನಿಯಮಿತವಾಗಿ ರನ್ ಗಳಿಸ್ತಾ ಇದ್ದಿದ್ರಿಂದ ನಾನು ಲಯ ಕಂಡುಕೊಳ್ಳೋದಕ್ಕೆ ಸಹಕಾರಿಯಾಯಿತು ಅಂತ ಹೇಳಿದ್ದಾರೆ. ಆದ್ರೆ ಆರ್ಸಿಬಿ ಈ ಸೀಸನ್ನ ಆರಂಭದ ಪಂದ್ಯಗಳಲ್ಲಿ ವಿಲ್ ಜಾಕ್ಸ್ ಉತ್ತಮ ರನ್ ನೀಡೋದಕ್ಕೆ ವಿಫಲವಾಗಿದ್ರು. ಹಾಗಾಗಿ ಅವರನ್ನ ಆಟದಿಂದ ಹೊರಗಿಡಲಾಗಿತ್ತು. ಆದ್ರೆ ಅಭಿಮಾನಿಗಳ ಒತ್ತಾಸೆಯಿಂದ ಜಾಕ್ಸ್ ಅವರು ಮತ್ತೆ ಆಟಕ್ಕೆ ಮರಳಿದ್ದು ತಮ್ಮ ಪ್ರದರ್ಶನದ ಮೂಲಕ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಆರ್ಸಿಬಿ ಸದ್ಯ ಆಡಿರುವ 10 ಪಂದ್ಯಗಳಲ್ಲಿ 3 ಪಂದ್ಯಗಳಲ್ಲಿ ಗೆದ್ದು ಪಾಯಿಂಟ್ ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಆದ್ರೂ ಕೂಡ ಆರ್ಸಿಬಿ ಪ್ಲೇ ಆಫ್ ಕನಸು ಇನ್ನೂ ಕೂಡ ಜೀವಂತವಾಗಿದೆ. ಇನ್ನು ಬಾಕಿ ಇರುವ 4 ಪಂದ್ಯಗಳನ್ನ ಗೆದ್ರೆ ಆರ್ಸಿಬಿ ಪ್ಲೇ ಆಫ್ಗೆ ಹೋಗುವ ಸಾಧ್ಯತೆ ಇದೆ. ಹಾಗಾಗಿ ಆರ್ಸಿಬಿಗೆ ಮುಂದಿನ ಎಲ್ಲಾ ಪಂದ್ಯಗಳು ಡೂ ಆರ್ ಡೈ ಪಂದ್ಯಗಳೇ. ಗುಜರಾತ್ ವಿರುದ್ಧ ಗೆದ್ದಿರುವಂತಹ ಆರ್ಸಿಬಿ ಮತ್ತೊಮ್ಮೆ ಮೇ 4ರಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಶುಭಮನ್ ಗಿಲ್ ನೇತೃತ್ವದ ಗುಜರಾತ್ ಟೈಟನ್ಸ್ ವಿರುದ್ಧ ಮತ್ತೊಮ್ಮೆ ಪೈಪೋಟಿ ನಡೆಸಲಿದೆ. ಅಲ್ಲಿಯೂ ಆರ್ಸಿಬಿ ಗೆದ್ದು ಪ್ಲೇ ಆಫ್ ಹಾದಿ ಇನ್ನಷ್ಟು ಸುಲಭವಾಗಲಿ ಎನ್ನುವುದೇ ಅಭಿಮಾನಿಗಳ ಆಶಯ. ಜಾಕ್ ಮತ್ತೆ ಮೋಡಿ ಮಾಡ್ತಾರಾ? ತಮ್ಮ ವಿರಾಟ ರೂಪವನ್ನ ಮತ್ತೊಮ್ಮೆ ಪ್ರದರ್ಶನ ಮಾಡ್ತಾರಾ? ಆರ್ಸಿಬಿ ಬೌಲರ್ಗಳು ಎದುರಾಳಿಗಳನ್ನ ಮಟ್ಟ ಹಾಕಿ ಮೆಟ್ಟಿ ನಿಲ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಅಷ್ಟೇ.